ಬಿಜೆಪಿ ಹಾಗೂ ಜೆಡಿಎಸ್ನ ಪಾದಯಾತ್ರೆ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. 2ನೇ ದಿನವೂ ಕೂಡ ಸಾಕಷ್ಟು ರಾಜಕೀಯ ವಿದ್ಯಮಾನಗಳಿಗೆ ಈ ಪಾದಯಾತ್ರೆ ಕಾರಣವಾಯಿತು. ಪ್ರಮುಖವಾಗಿ ಬಿಜೆಪಿ ನಾಯಕರು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಮಾತ್ರ DCM DK ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಪ್ರಮುಖವಾಗಿ DK ಶಿವಕುಮಾರ್ ಅವರ ಆಸ್ತಿಯ ಬಗ್ಗೆ ಮಾತನಾಡಿರುವಂಥ ಕುಮಾರಸ್ವಾಮಿ ಅದರ ಜೊತೆಗೆ ಇವತ್ತು ತಮ್ಮ ಆಸ್ತಿ ವಿವರಗಳನ್ನು ಜನರ ಮುಂದೆ ಇಟ್ಟರು. ಹೀಗಾಗಿ ಇವತ್ತಿನ ಪಾದಯಾತ್ರೆ ಒಂದು ಕಡೆಗೆ ಕುಮಾರಸ್ವಾಮಿ ಭಾಗ ಒಂದಾದರೆ ಅದೇ ರೀತಿ ಮೂಡಾದ ಭಾಗ ಇನ್ನೊಂದಾಗಿತ್ತು. ಹಾಗಾದರೆ ಇವತ್ತಿನ ಒಟ್ಟಾರೆ ಪಾದಯಾತ್ರೆ ವಿಶೇಷತೆ ಏನಿದೆ ನೋಡೋಣ ಬನ್ನಿ. ಬಿಜೆಪಿ ಮತ್ತು ಜೆಡಿಎಸ್ ನ ಹೊಂದಾಣಿಕೆ ಕಾಂಗ್ರೆಸ್ ನಾಯಕರುಗಳನ್ನು ನಿದ್ದೆಗೆಡಿಸಿದೆ. ಬೆಂಗಳೂರಿನಲ್ಲಿ ಏರ್ಪೋರ್ಟ್, ಚಿಕ್ಕುಪ್ಪಿ, ದೊಡ್ಡಕುಪ್ಪಿ, ಕನಕಪುರ ರೋಡು ಎಲ್ಲ ಎಷ್ಟೆಷ್ಟಿದೆ ಅಂತ ಹೇಳಿ ಮಾತನಾಡಬೇಕು. ಸಮರ, ಮಹಾ ಸಮರ. ಇದೊಂದು ಸಾಮಾನ್ಯ ಪಾದಯಾತ್ರೆ ಅಲ್ವೇ ಅಲ್ಲ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿರೋ ಪಾದಯಾತ್ರೆಯಾಗಿದೆ. ಇದೊಂದು ಕೇವಲ ನಡಿಗೆ ಮಾತ್ರವಲ್ಲ, ಸರ್ಕಾರವನ್ನ ಗುರಿ ಇಟ್ಟು ನಡೆಸ್ತಾ ಇರೋ ಪಾದಯಾತ್ರೆಯಾಗಿದೆ. ಈ ಹಿಂದೆಯೇ ದೇಶದಲ್ಲಿ ಹಲವು ಪಾದಯಾತ್ರೆಗಳು ದೊಡ್ಡ ದೊಡ್ಡ ಕ್ರಾಂತಿಗೂ ಕಾರಣವಾಗಿವೆ. ರಾಜಕೀಯ ಇತಿಹಾಸದಲ್ಲಿ ಪಾದಯಾತ್ರೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಹೊಸ ಹೊಸ ಪರಿಣಾಮಗಳನ್ನ, ತಲ್ಲಣಗಳನ್ನ ಸೃಷ್ಟಿಸಿರೋದು ಮಾತ್ರ ಸುಳ್ಳಲ್ಲ. ಯಾಕಂದ್ರೆ NTR ಪಾದ ಸ್ಪರ್ಶಿಸಿ ಯಾತ್ರೆ, YSR ರಾಜಶೇಖರ ರೆಡ್ಡಿ 2003ರಲ್ಲಿ ಪಾದಯಾತ್ರೆ ಮಾಡಿ ಸಿಎಂ ಆಗಿದ್ರು. ಇನ್ನು ಕರ್ನಾಟಕದಲ್ಲಿ ಬಳ್ಳಾರಿ ಯಾತ್ರೆ ದೊಡ್ಡ ಸದ್ದು ಮಾಡಿತ್ತು. ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಸಂಚಲನವನ್ನೇ ಸೃಷ್ಟಿಸಿತ್ತು. ಇದೀಗ ಮೈಸೂರು ಪಾದಯಾತ್ರೆಯೂ ಕೂಡ ಅದೇ ಪಟ್ಟಿಗೆ ಸೇರ್ತಾ ಇದೆ. ಕೇಸರಿ ಪಡೆ ಹೊರಟಿರೋ ಅಗ್ರೆಸಿವ್ ನೋಡ್ತಾ ಇದ್ರೆ ಎಲ್ಲ ಬದಲಾವಣೆಗೂ ನಾಂದಿ ಹಾಡಿದಂತಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಉತ್ತರವನ್ನ ನೀಡಬೇಕು. ಅದ್ರ ಬದಲಾಗಿ ನಮಗೇನೆ ಪ್ರಶ್ನೆ ಮಾಡ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಹಾಸ್ಯಾಸ್ಪದ. ಮೂಡ ಅಕ್ರಮ ಸೈಟ್ ವಿಚಾರವನ್ನೇ ಅಗ್ರೆಸಿವ್ ಆಗಿ ತೆಗೆದುಕೊಂಡಿರುವ ಬಿಜೆಪಿ ಜೆಡಿಎಸ್ ನಾಯಕರು ನಿನ್ನೆಯಿಂದಲೇ ಮೈಕೊಡವಿ ನಿಂತಿದ್ದಾರೆ. ಬೆಂಗಳೂರಿನಿಂದ ಹೊರಟಿರುವ ಪಾದಯಾತ್ರೆ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಬಿಡದಿಯಿಂದ ರಾಮನಗರದವರೆಗೂ ಪಾದಯಾತ್ರೆ ನಡೆಸಿದ್ರು. ನಿನ್ನೆಯಂತೆ ಸರ್ಕಾರದ ವಿರುದ್ಧ ದಲಿತಾಸ್ತ್ರ, ಹಿಂದುಳಿದಾಸ್ತ್ರ ಹೂಡುತ್ತಾ ಅಹಿಂದ ನಾಯಕ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡೋದಕ್ಕೆ ನಾನಾ ತಂತ್ರಗಳನ್ನ ಹೆಣೆದುಕೊಂಡೇ ಹೆಜ್ಜೆ ಹಾಕಿದ್ರು. ಇವತ್ತಿನ ಪಾದಯಾತ್ರೆ ಹಲವು ವಿಶೇಷವಾದ ಸನ್ನಿವೇಶಗಳಿಗೂ ಸಾಕ್ಷಿಯಾಯಿತು. ಪಾದಯಾತ್ರೆ ಹೊರಡೋ ಮುಂಚೆ ಜೊತೆಯಾಗಿ ವಿಜಯೇಂದ್ರ ಸೇರಿದಂತೆ ಇತರೆ ಬಿಜೆಪಿ ನಾಯಕರು ಬಿಸಿ ಬಿಸಿಯಾದ ಇಡ್ಲಿಯನ್ನು ಸವಿದ್ರು. ಈ ದೃಶ್ಯ ಇವತ್ತು ಒಗ್ಗಟ್ಟಿನ ಸಂದೇಶವನ್ನೇ ಹೇಳುತ್ತಿತ್ತು. ಕಾಲ ಬದಲಾಗಿದೆ, ಎಲ್ಲವೂ ಒಂದೇ ರೀತಿ ಇರೋದಿಲ್ಲ ಅಂತ ವಿಜಯೇಂದ್ರ, ಅಶ್ವಥ್ ನಾರಾಯಣ್, ನಿಖಿಲ್ ಕೈ ಎತ್ತೋ ಮೂಲಕ ಎದುರಾಳಿಗಳಿಗೆ ಟಕ್ಕರ್ ಕೊಟ್ಟಿದ್ರು. ಇನ್ನು ಪಾದಯಾತ್ರೆಯಲ್ಲಿ ಗಮನ ಸೆಳೆದಿದ್ದು ಅಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಸಾಂಗ್. ಈ ಸಾಂಗ್ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರದ್ದು ಕುಣಿದು ಕುಪ್ಪಳಿಸೋ ಹಾಗೆ ಮಾಡ್ತು. ಪಾದಯಾತ್ರೆ ವೇಳೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ಲಕಾರ್ಡ್ ಗಳನ್ನ ಪ್ರದರ್ಶನ ಮಾಡಿದ್ರು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗಲಿ, ಮೂಡ ಉಳಿಯಲಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ನಂದಿನಿ ಹಾಲು ಕುಡಿದು ರೈತರಿಗೆ ನಾವು ನೆರವಾಗಬೇಕು, ರೈತರ ಸಬ್ಸಿಡಿ ಕಾಂಗ್ರೆಸ್ ಬಳಸಿಕೊಂಡಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಸರ್ಕಾರವನ್ನ ತಿವಿದ್ರು. ಇನ್ನು ಪಾದಯಾತ್ರೆಯಲ್ಲಿ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಕೆಂಡ ಉಗುಳಿದ್ದಾರೆ. ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ BY ವಿಜಯೇಂದ್ರ ಕಿಡಿಕಾರಿದ್ರು. HDK ಅಂತೂ ಹೊಂದಾಣಿಕೆ ಕಾಂಗ್ರೆಸ್ಗೆ ನಿದ್ದೆಗೆಡಿಸಿದೆ ಅಂತ ಟೀಕಿಸಿದ್ರು. ಭಯ ಶುರುವಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಪಾದಯಾತ್ರೆ ಮುಂಚಿತವಾಗಿ ಅವ್ರ ಯಾತ್ರೆಯನ್ನ ಕೈಗೊಳ್ತಾ ಇರಲಿಲ್ಲ. ಏನು ಪಶ್ಚಾತ್ತಾಪ ಯಾತ್ರೆ ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನವರು. ಮೊನ್ನೆಯಿಂದ ಬಿಡದಿಂದ ಶುರು ಮಾಡಿರ್ತಕ್ಕಂಥವ್ರು. BJP ಕಾರ್ಯಕ್ರಮ, BJP JDS ನಮ್ಮ ಪಾದಯಾತ್ರೆ ಎಲ್ಲೆಲ್ಲಿ ಹೋಗ್ತದೋ ಅಲ್ಲಿ ಒಂದಿನ ಮುಂಚಿತವಾಗಿ ಹೋಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೇ ಗೊತ್ತಾಗ್ತದೆ ಬಿಜೆಪಿ ಮತ್ತು ಜೆಡಿಎಸ್ ನ ಹೊಂದಾಣಿಕೆ ಕಾಂಗ್ರೆಸ್ ನಾಯಕರುಗಳನ್ನು ನಿದ್ದೆಗೆಡಿಸಿದೆ.
ಅವ್ರು ನಿದ್ದೆ ಮಾಡ್ತಕ್ಕಂಥ ಪರಿಸ್ಥಿತಿ ಉಳಿದಿಲ್ಲ. ಇವತ್ತು ಯಾರ್ಯಾರು ಮುಂದೆ ಏನೇನು ಆಗ್ತೀವೋ ಅಂತಕ್ಕಂಥ ಇವತ್ತು ಗಾಬರಿಯಲ್ಲೇನಿದ್ದೀರಿ. ನಿಮ್ಮ ಹೇಳಿಕೆಗಳನ್ನ ಗಮನಿಸ್ತಾ ಇದ್ದೇನೆ. ಎಷ್ಟೆಷ್ಟು ಜನ ಇವತ್ತು ಸಿದ್ದರಾಮಯ್ಯನವ್ರನ್ನ ನೀವು ಇವತ್ತು ವಹಿಸ್ಕೊಂಡು ಮಾತಾಡಬೇಕಾದ ಪರಿಸ್ಥಿತಿಯಲ್ಲಿ ಇದ್ದೀರಿ. ಇನ್ನು ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಲಿತಾಸ್ತ್ರವನ್ನು ಪ್ರಯೋಗ ಮಾಡಲಾಯಿತು. ಪಾದಯಾತ್ರೆ ಯುದ್ಧಕ್ಕೂ ಅಂಬೇಡ್ಕರ್ ಪ್ರತಿಮೆ ಸಾಕ್ತಾ ಇದೆ. ಪಾದಯಾತ್ರೆ ಆರಂಭದಲ್ಲೂ ಅಂಬೇಡ್ಕರ್ ಪಾದಕ್ಕೆ ಪುಷ್ಪಾರ್ಚನೆ ಮೂಲಕ ಶುರು ಮಾಡಲಾಯಿತು. ಮೈಸೂರಿಗೆ ಪಾದಯಾತ್ರೆ ಹೊರಟಿರುವಂತಹ ಸಂದರ್ಭದಲ್ಲಿ ಬಿಜೆಪಿ ಕೂಡ ಸಂವಿಧಾನದ ವಿಚಾರವನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ಗೆ ತಿರುಗೇಟನ್ನು ಕೊಡುವಂತಹ ಒಂದು ಕೆಲಸವನ್ನ ಮಾಡಿದೆ. ಸಂವಿಧಾನದ ತುರ್ತು ಪರಿಸ್ಥಿತಿ ಸಂದರ್ಭಕ್ಕೆ ಸಂವಿಧಾನವನ್ನ ಯಾವ ರೀತಿ ದಮನ ಮಾಡಿದ್ರು ಅನ್ನುವಂಥದ್ದನ್ನ ತುರ್ತು ಪರಿಸ್ಥಿತಿಯ ಕರಾಳ ದಿನ ಆಚರಣೆ ಸಂದರ್ಭದಲ್ಲಿ ಹೇಳಿದಂತಹ ಬಿಜೆಪಿ ಅದೇ ವಿಚಾರವನ್ನು ಮುಂದಿಟ್ಟುಕೊಂಡು ಈಗ ಪಾದಯಾತ್ರೆ ಸಂದರ್ಭದಲ್ಲೂ ಕೂಡ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಪಾದಯಾತ್ರೆಯಲ್ಲಿ ಮುಂದಿಟ್ಟುಕೊಂಡು ಹೋಗುವಂತ ಕೆಲಸವನ್ನ ಮಾಡಿದೆ. ಒಂದ್ ಕಡೆ ಬಿಜೆಪಿ ಮೈಸೂರು ಪಾದಯಾತ್ರೆಯನ್ನ ಮಾಡ್ತಾ ಇದ್ರೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶವನ್ನ ಮಾಡ್ತಾ ಇದೆ. ದಾರಿ ಮಧ್ಯೆನೆ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಡಿಕೆ ಮಧ್ಯೆ ಮಾತಿನ ಕಾಳಗ ಜೋರಾಗಿಯೇ ನಡೀತಾ ಇದೆ. ಆಸ್ತಿ ಕದನವೂ ಜೋರಾಗಿತ್ತು. ಒಂದೊಂದು ದಿನ ಒಬ್ಬೊಬ್ರದ್ದು ಹೇಳ್ಬೇಕು. ನೀವು ಎಷ್ಟು ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಎಷ್ಟಿತ್ತೋ ಈಗ ಎಷ್ಟು 100 ಎಕರೆಗಳ ಬೆಂಗಳೂರಿನಲ್ಲಿದೆ. ಕೇತ್ಕೇನಹಳ್ಳಿ ಆಮೇಲೆ ಮಾತಾಡೋಣ. ಲಾಸ್ಟ್ ಅಲ್ಲಿ ಬೆಂಗಳೂರಿನಲ್ಲಿ ಏರ್ಪೇಟು, ಚಿಕ್ಕುಪ್ಪಿ, ದೊಡ್ಡಕುಪ್ಪಿ, ಕನಕಪುರ ರೋಡು, ನೆಲಮಂಗಲ ರೋಡು, ಅಲ್ಲಿ ದೇವರಹಳ್ಳಿ, ಇಲ್ಲಿ ಗುಮ್ಮಳಗೋಡು ಪಕ್ಕ ಎಲ್ಲ ಎಷ್ಟೆಷ್ಟಿದೆ ಅಂತೇಳಿ ಮಾತಾಡಬೇಕು. ಹೆಂಗ್ ಬಂತು, ಏನಾಯ್ತು, ಎಷ್ಟಕ್ಕೆ ತೆಗೆದುಕೊಂಡ್ರು, ಮೂಲ ದಾಖಲೆ ಎಷ್ಟಿದೆ, ಎಷ್ಟು ಸುಟ್ಟೋಗಿದೆ, ಎಷ್ಟು ಬಳಕೊಂಡಿದೆ ಅಂತ ಹೇಳ್ಬೇಕು. ಒತ್ತಡ ಪೂರ್ವಕವಾಗಿ ಜಮೀನನ್ನ ಖರೀದಿ ಮಾಡಿದ್ದೇನೆ ಅಂತಕ್ಕಂಥದ್ದು ಒಬ್ಬ ನಮ್ಮ ಕೇತಗನಹಳ್ಳಿ ಗ್ರಾಮದ ಒಂದು ಕುಟುಂಬದವರು ಬಂದು ನನ್ನ ಮುಂದೆ ಪ್ರಶ್ನೆ ಮಾಡಿದ್ರು. ರಾಜಕೀಯದಿಂದ ನಿವೃತ್ತಿ ಹೊಂದಲಿಕ್ಕೆ ತಯಾರಾಗಿದ್ದೇನೆ ನಾನು. ಇಬ್ಬರ ಮಾತಿನ ಕದನ ಇಷ್ಟಕ್ಕೆ ನಿಲ್ಲಲಿಲ್ಲ. ಮೊನ್ನೆಯಷ್ಟೇ ಡಿಕೆ ಶಿವಕುಮಾರ್ ರನ್ನ ವಿಜಯೇಂದ್ರ ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳಿದ್ರು. ಇದಕ್ಕೆ ಕೆಂಡಾಮಂಡಲರಾದ ಡಿಕೆ ಶಿವಕುಮಾರ್ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಅವನದ್ದು ಇನ್ನೂ ಬಿಚ್ಚಿಸ್ತೀನಿ ಅಂತೆಲ್ಲ ಮಾತನಾಡಿದ್ದಾರೆ. ಇದಕ್ಕೆ ಎಚ್ಡಿಕೆ ಕೂಡ ನಯವಾಗಿ ಕಾಲೆಳೆದಿದ್ದಾರೆ. ನಾವು ಹಳ್ಳಿಯವರೇ, ರೈತನ ಮಕ್ಕಳೇ, ನಿಮಗಿಂತ ಏಕವಚನ ನಮಗೂ ಬರುತ್ತೆ ಅಂತ ಟೀಕಿಸಿದ್ದಾರೆ. ಅದನ್ನ ಹೇಳ್ತಾ ಇದ್ದೆ, ಅದಕ್ಕೆ ಅವ್ನು ಹೇಳ್ತಾ ಇರೋದು ಅವನ್ ಇನ್ನ ಬಿಚ್ಚಿನಿ ಏನ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳ್ಬೇಕು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ, ಆ ಗಣಿಸಿದ್ರೆ ಅವನು ತಿಳ್ಸಕ್ ಕೇಳಿ, ಅವನಿಗೆ ಗೌರವ ಕೊಡ್ತೀನಿ. ಒಬ್ಬ ಪಾರ್ಟಿ ಅಧ್ಯಕ್ಷ ತಿಳ್ಸಕ್ ಕೇಳಿ, ಭ್ರಷ್ಟಾಚಾರದ ಪಿತಾಮಹ ಕರೆಕ್ಟ್ ಅವ್ನು ಹೇಳ್ತಾ ಇದ್ದಾನೆ ಅಂತ ಒಪ್ಕೊಳ್ಳೋಣ. ಹೇಳಕ್ ಕೇಳಿ, ಯಾವ್ದು ಭ್ರಷ್ಟಾಚಾರ, ಯಾವ ತನಿಖೆ ಆಗಿದೆ, ಎಲ್ಲಿದೆ, ಏನ್ ಭ್ರಷ್ಟಾಚಾರ ಅವ್ನು ಗೊತ್ತಿದ್ಯಾ? ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರೇ, ನಾನು ಏಕವಚನದಲ್ಲಿ ಮಾತನಾಡಬೇಕು ಅಂದ್ರೆ ನಾನು ಹಳ್ಳಿಯಿಂದ ಬಂದಿರತಕ್ಕವನೇ, ನಾನು ಒಬ್ಬ ರೈತನ ಮಗ. ವಿಜಯೇಂದ್ರ ಅವರ ಬಗ್ಗೆ, ನನ್ನ ಬಗ್ಗೆ ಏಕವಚನದಲ್ಲಿ ನೀವು ಮೊನ್ನೆ ಏನೋ ಬಿಡದಿಯ ಜನಾಂದೋಲನದಲ್ಲಿ ಮಾತನಾಡಿದ್ದೀರಿ. ಒಂದು ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ನಾವು ಹಳ್ಳಿಯ ರೈತರ ಮಕ್ಕಳೇ ಇದ್ದೇವೆ, ನಾವೇನು ದೊಡ್ಡ ಶ್ರೀಮಂತರ ಮಕ್ಕಳಲ್ಲ. ನಿಮಗಿಂತಲೂ ಹೆಚ್ಚಿನ ಏಕವಚನದಲ್ಲಿ ಮಾತಾಡ್ಲಿಕ್ಕೆ ನಮಗೂ ನಮ್ಮ ಸಂಸ್ಕೃತಿಯಲ್ಲಿ ಗೊತ್ತಿಲ್ಲ. ಆದ್ರೆ ನಿಮ್ಮ ಈ ಸಣ್ಣತನಕ್ಕೆ ನಾನು ಹಿಡಿಯಲ್ಲ. ಇನ್ನು ಡಿಸಿಎಂ ಡಿಕೆಯ ಆಸ್ತಿ ಸವಾಲ್ಗೆ ಕುಮಾರಸ್ವಾಮಿ ಎಳೆಯಾಗಿ ತಮ್ಮ ಆಸ್ತಿಯ ದಾಖಲೆಯನ್ನ ಬಿಚ್ಚಿಟ್ರು. ಸವಾಲನ್ನ ಸ್ವೀಕರಿಸೋ ಮೂಲಕ ಕೌಂಟರ್ ಕೊಟ್ರು. ಒಟ್ಟಾರೆಯಾಗಿ ಮೂಡ ಹಗರಣದಲ್ಲಿ ಸಮರ ಸಾರಿರೋ ಕೇಸರಿ ಪಡೆ ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ದಾರಿಯುದ್ದಕ್ಕೂ ತಂತ್ರ ಪ್ರತಿತಂತ್ರ, ಮಾತಿನ ಯುದ್ಧ ಜೋರಾಗಿದೆ. ಇನ್ನು ಮೈಸೂರಿಗೆ ಪಾದಯಾತ್ರೆ ತಲುಪುವಷ್ಟರಲ್ಲೇ ಅದೆಷ್ಟೆಷ್ಟು ಬದಲಾವಣೆಗಳಾಗ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.